ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ. ವಾಟ್ ಆರ್ ದೇ ಥಿಂಕಿಂಗ್ ಅಬೌಟ್ ಯು? ಇದೊಂದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ಕಲೆಕ್ಟಿವ್ ಎನರ್ಜಿನಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಬಗ್ಗೆ ಕ್ಲಾರಿಟಿ ಬೇಕಿದ್ರೆ ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಇವತ್ತಿನ ದಿವಸ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಅನ್ನೋದನ್ನು ನೋಡೋಣ. ಇಲ್ಲಿ ರೀಬರ್ತ್, ಮತ್ತೊಂದು ಜೆಂಟಲ್ನೆಸ್, ಕೈಂಡ್ನೆಸ್, ಇಲ್ಲಿ ಯೂನಿಯನ್ ಬಾಟಮ್ನಲ್ಲಿ. ಇದೆಲ್ಲ ಏನು ಹೇಳ್ತಾ ಇದೆ? ಯೂನಿಯನ್, ನಿಮ್ಮ ಜೊತೆ ಮತ್ತೆ ಜಾಯಿನ್ ಆಗಬೇಕು, ಮತ್ತೆ ರೀಕನೆಕ್ಟ್ ಆಗಬೇಕು ಅನ್ನೋ ಒಂದು ಆಸೆ ಇದೆ. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು. ಕೆಲವರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ದೂರ ಆಗಿದ್ದೀರಾ, ಇಲ್ಲೊಂದು ರೀಬರ್ತ್ ಇರ್ಬೋದಾ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಇವೆಲ್ಲ ಬ್ಲಾಕೇಜಸ್ ಕಡಿಮೆ ಆಗಿ ಮತ್ತೆ ನಾವಿಬ್ರು ಚೆನ್ನಾಗಾಗ್ತೀವ, ಹಾಗೆ ತುಂಬ ಸಮಾಧಾನವಾಗಿದ್ದಾರೆ, ನಿಮ್ಮ ಮೇಲೆ ಪ್ರೀತಿ ಇದೆ, ತುಂಬ ನೆನಪಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಮತ್ತೆ ನಾವು ಒಟ್ಟಿಗೆ ಜೀವನ ಮಾಡ್ತೀವ ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವರು ಸಪ್ರೇಷನಲ್ಲಿ ಇರಬಹುದು, ಮದುವೆ ಆಗಿ ದೂರ ಆಗಿರೋರು ಇರಬಹುದು. ಜೀವನ ಆದಮೇಲೆ ಏನೇನೋ ಸಮಸ್ಯೆಗಳಿರುತ್ತೆ, ಜಸ್ಟಿಸ್ ಬರ್ತಾ ಇದೆ. ಹಾಗೆ 2 ಆಫ್ ಪೆಂಟಕಲ್ಸ್, ಇಲ್ಲೊಂದು 3 ಆಫ್ ಕಪ್ಸ್, ಕಿಂಗ್ ಆಫ್ ವ್ಯಾಂಡ್ಸ್, ಮತ್ತೊಂದು ಏಸ್ ಆಫ್ ಸಾರ್ಡ್ಸ್. ಇದೆಲ್ಲ ನಿಮಗೆ ಏನು ಹೇಳುತ್ತೆ ನೋಡೋಣ. ದಿ ಡೆವಿಲ್ ಕಾರ್ಡ್ ಬರ್ತದೆ, ಡೆವಿಲ್ ಎನರ್ಜಿ. ಹಾಗೆ 7 ಆಫ್ ವ್ಯಾಂಡ್ಸ್, ಇಲ್ಲೊಂದು 7 ಆಫ್ ಸಾರ್ಡ್ಸ್, 3 ಆಫ್ ಸಾರ್ಡ್ಸ್, ಕ್ವೀನ್ ಆಫ್ ಸಾರ್ಡ್ಸ್, ಮತ್ತೊಂದು 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಕೆಲವರು ಬ್ರೇಕಪ್ ಮಾಡ್ಕೊಂಡಿದ್ದೀರಾ ಅನ್ನೋದಿದೆ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ಥರದ ಜನಗಳು ಇರ್ತೀರಾ. ಕೆಲವರು ಡೈವೋರ್ಸ್ಗೂ ಹೋಗಿರ್ಬೋದು. ಇಲ್ಲಿ 3ನೇ ವ್ಯಕ್ತಿಗಳು ಇದ್ದಾರೆ, ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ. ನಿಮ್ದೇನು ತಪ್ಪಿಲ್ದಿದ್ರೂ ನೀವು ಅವರಿಂದ ದೂರ ಆಗಿದ್ದೀರಾ. ಇಲ್ಲಿ ಫ್ಯಾಮಿಲಿ ಇರ್ಬೋದು ಅಥವಾ ಇನ್ಯಾರೋ ಇರಬಹುದು. ಅವ್ರ ಮಾತನ್ನೆಲ್ಲ ಕೇಳಿಕೊಂಡು ನಿಮ್ಮಿಂದ ದೂರ ಆಗಿದ್ರು. ನಿಮಗೆ ತುಂಬ ಬೇಜಾರಿತ್ತು, ಆದರೆ ಮನಸ್ಸಲ್ಲಿ ಈಗ ನಿಮ್ಮ ಮೇಲೆ ಒಂದು ಕರುಣೆ ಭಾವನೆ ಬಂದಿದೆ, ಪ್ರೀತಿ ಇದೆ. ನಿಮ್ಮನ್ನು ದೂರ ಮಾಡಿಕೊಂಡೆ ಅನ್ನೋದಿದೆ. ಹಿಂದೆ ಒಳ್ಳೆ ಜೀವನ ಇತ್ತು, ಬರ್ತಾ ಬರ್ತಾ ಅಲ್ಲಿ ಬ್ಲಾಕೇಜಸ್, ಅಂದರೆ 3ನೇ ವ್ಯಕ್ತಿಗಳಿಂದ ಬ್ಲಾಕೇಜಸ್ ಆಗಿ ನಿಮ್ಮಿಂದ ದೂರ ಆಗಿದ್ದಾರೆ. ಹೇಳ್ದೆ ಕೇಳದೆ ನಿಮ್ಮಿಂದ ದೂರ ಆಗಿದ್ದಾರೆ. ಕೆಲವರು ತುಂಬ ದಿವಸದಿಂದ ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು, ಯಾವ ಒಂದು ಕಮ್ಯುನಿಕೇಷನ್ನು ಇಲ್ಲ. ಆದರೆ ಅವ್ರ ಮನೆಯವರಾಗಿರ್ಬಹುದು, ಇಲ್ಲಿ ಅವರನ್ನು ಬ್ಲಾಕ್ ಮಾಡಿದ್ರು, ಬ್ಲಾಕೇಜಸ್ ಇತ್ತು ನಿಮ್ಮಿಬ್ರಿಗೂ. ನಿಮ್ಮ ಜೊತೆ ಮಾತನಾಡದಿದ್ದ ಹಾಗೆ ಮಾಡಿರೋರು ಇದ್ದಾರೆ ಇಲ್ಲಿ 3ನೇ ವ್ಯಕ್ತಿಗಳು. ಹಾಗಾಗಿ ನಿಮಗೆ ಪರಿಸ್ಥಿತಿ ತುಂಬ ಬೇಜಾರಾಗಿತ್ತು, ಅನುಮಾನಗಳಿತ್ತು. ಹಾಗೆ ಇಲ್ಲಿ ಕೆಲವರಿಗೆ ಹಣದ ಪರಿಸ್ಥಿತಿನೂ ಹದಗೆಟ್ಟಿರೋ ಒಂದು ಸಾಧ್ಯತೆ ಕಾಣ್ತಾ ಇದೆ. ಈಗ ನಿಮ್ಮ ಮೇಲೆ ಅನುಕಂಪ ಇದೆ, ಪ್ರೀತಿ ಇದೆ, ಮತ್ತೆ ನಾವಿಬ್ಬರು ಒಟ್ಟಿಗೆ ಜೀವನ ಮಾಡ್ತೀವ ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ ಬರುತ್ತೆ ನೋಡೋಣ. ಜೀವನ ಅಂದ್ರೇ ಸಮಸ್ಯೆಗಳು. ಇಲ್ಲಿ ಸ್ಟ್ರೆಸ್, ನಿಮಗೂ ಸ್ಟ್ರೆಸ್ ಇತ್ತು, ಹಾಗೆ ಅವ್ರಿಗೂ ಇದೆ ನೋಡಿ. ಮತ್ತೆ ರೀಬರ್ತ್ ಬರ್ತಾ ಇದೆ, ಗೋಯಿಂಗ್ ವಿತ್ ದಿ ಫ್ಲೋ, ಮತ್ತೊಂದು ಎಕ್ಸಿಸ್ಟೆನ್ಸ್, ಹಾಗೆ ಪೇಷನ್ಸ್ ಬರ್ತಾ ಇದೆ. ಬಾಟಮ್ನಲ್ಲಿ ಕಾನ್ಷಿಯಸ್ನೆಸ್, ಅವರ  ನಿಮ್ಮನ್ನು ಇವತ್ತಿನ ದಿವಸ ನೆನಪಿಸ್ಕೊತಾ ಇದೆ, ಪಶ್ಚಾತ್ತಾಪ ಆಗ್ತಾ ಇದೆ.
ನಿಮ್ಮನ್ನು ದೂರ ಮಾಡಿಕೊಂಡೆ ಅನ್ನೋ ಬೇಜಾರಿದೆ. ಸ್ಟ್ರೆಸ್ ಆಗ್ತಾ ಇದೆ. ಅವ್ರು ತಗೊಂಡಿರೋ ಡಿಸಿಷನ್ನಿಂದ ಇಬ್ರಿಗೂ ಸ್ಟ್ರೆಸ್ ಇದೆ. ಈಗ ಮತ್ತೆ ರೀಬರ್ತ್ ಇರ್ಬೋದಾ? ನನ್ನ ಲೈಫಲ್ಲಿ ಮತ್ತೆ ನಾವಿಬ್ರು ಒಟ್ಟಿಗೆ ಸೇರ್ತೀವ? ಈ ಕಷ್ಟದ ಪರಿಸ್ಥಿತಿ ಕಳೆಯುತ್ತಾ ಮುಂದೆ ನಾವಿಬ್ರು ಸಂತೋಷವಾಗಿರ್ತೀವ? ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೆ ರೀಬರ್ತ್ 2 ಸರಿ ಬಂದಿದೆ ಅಂದರೆ ಕನ್ಫರ್ಮೇಷನ್ ಸ್ಟ್ರಾಂಗ್ ಆಗಿದೆ. ಹಾಗೆ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರಬಹುದು ಅನ್ನೋದಿದೆ. ಸ್ವಲ್ಪ ಸಮಾಧಾನವಾಗಿರಿ. ಇದು ಇವತ್ತೆಲ್ಲ ನಾಳೆ ಸರಿಯಾಗುತ್ತೆ ಅನ್ನೋ ಭಾವನೆ ಇದೆ ಅವ್ರಿಗೆ. ಆದರೆ ಆಗಾಗ ಯಾರ್ದೋ ಮಾತು ಕೇಳಿ ನಾನು ನಿಮ್ಮನ್ನ ದೂರ ಮಾಡಿಕೊಂಡೆ ಅನ್ನೋ ಒಂದು ಪಶ್ಚಾತ್ತಾಪ ಇದೆ. ಮನಸ್ಸು ಚುಚ್ಚುತ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಮತ್ತೆ ನಿಮ್ಗೆ ಏನು ಮೆಸೇಜ್ ಕೊಡುತ್ತೆ? ಇಲ್ಲಿ ಯೂನಿಯನ್ ಅಂತ ಇದೆ ಬಾಟಮ್ನಲ್ಲಿ. ಇದಕ್ಕೆ ಮತ್ತೆ ನೋಡೋಣ ಏನಿದೆ. ಪಾರ್ಟ್ನರ್ಶಿಪ್, ವಾವ್. ಮತ್ತೊಂದು ಎಲಿಗೆನ್ಸ್, ಹಾಗೆ ಫ್ಲೆಕ್ಸಿಬಿಲಿಟಿ, ಮತ್ತೊಂದು ಅವೇರ್ನೆಸ್. ಫೈನಲ್ ಕಾರ್ಡ್ ನೋಡೋಣ ಏನಿದೆ ಅಂತ. ಇಲ್ಲೊಂದು ಡೆಸ್ಟಿನಿ, ಸೇಕ್ರೆಡ್ ಸ್ಪೇಸ್. ಇಲ್ಲೊಂದು ಸ್ಪೇಸಲ್ಲಿ ಇದ್ದೀರಾ ನೀವು. ಅಂದರೆ ಪಾಸ್, ಸ್ವಲ್ಪ ದಿನ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಏನು ಕಮ್ಯುನಿಕೇಷನ್ ಇಲ್ಲ. ಆದರೆ ನಿಮ್ಮ ಪಾರ್ಟ್ನರ್ಶಿಪ್ ಮತ್ತೆ ಶುರು ಆಗುತ್ತೆ ಅನ್ನೋದಿದೆ. ನಿಮ್ಮ ಡೆಸ್ಟಿನಿನಲ್ಲಿ ಅವರು ಇದ್ದಾರೆ. ಇವತ್ತಿನ ದಿವಸ ಅವರು ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ. ಇದು ತಾನಾಗಿ ಕಡಿಮೆ ಆಗುತ್ತೆ. ಫ್ಲೆಕ್ಸಿಬಿಲಿಟಿ ಬಂದಿದೆ ನಿಮಗೆ. ದಿನ ಕಳೆದ ಹಾಗೆ ಇಲ್ಲೊಂದು ಪಾಸಿಟಿವಿಟಿ ಬರುತ್ತೆ. ಯಾರ್ದೋ ಮಾತು ಕೇಳಿರ್ಬೋದು. ಇವತ್ತಿನ ದಿವಸ ಅವ್ರಿಗೆ ಪಶ್ಚಾತ್ತಾಪ ಇದೆ, ಅವೇರ್ನೆಸ್ ಇದೆ. ನೀವು ಅವ್ರ ಲೈಫಲ್ಲಿ ಇದ್ದೀರಾ, ನೀವು ಅವರನ್ನು ತುಂಬ ಇಷ್ಟಪಟ್ಟಿದ್ದೀರಾ ಅನ್ನೋದು ಇವತ್ತು ಅವರಿಗೆ ಗೊತ್ತಾಗ್ತಾ ಇದೆ. ನಾನು ಮಾಡಿದ್ದು ತಪ್ಪು ಅನ್ನೋದು ಗೊತ್ತಾಗ್ತಾ ಇದೆ. ಹಿಂದೆ ಇಬ್ಬರು ತುಂಬ ಕನಸುಗಳನ್ನ ಇಟ್ಕೊಂಡಿದ್ರಿ ಲೈಫ್ ಬಗ್ಗೆ. ಆದರೆ ಏನೋ ಬಿರುಗಾಳಿ ಇದೆ ನಿಮ್ಮ ಲೈಫಲ್ಲಿ. ಅವರೂ ಯಾರ್ಯಾರ್ದೋ ಮಾತು ಕೇಳಿದ್ದಾರೆ, ನಿಮ್ಮಿಂದ ದೂರ ಆಗಿದ್ದಾರೆ. ಆದರೆ ಇವತ್ತಿನ ದಿವಸ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪಿದೆ ಅವ್ರಿಗೆ. ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಮತ್ತೆ ನಾವಿಬ್ರೂ ಒಟ್ಟಿಗೆ ಸೇರ್ತೀವಿ ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಡೆಸ್ಟಿನಿನಲ್ಲಿ ಅವರಿದ್ದಾರೆ. ಮುಂದೆ ನೀವಿಬ್ಬರು ಕನೆಕ್ಟ್ ಆಗಬಹುದು ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.